ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಧ್ವನಿ ಹೋಮ್. ನಾನು ಧ್ವನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗಂದು ಅನ್ನಪ್ರಾಶನ ಮಾಡಿಸಿದ್ವು ದಿನದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದೊಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ವಿಡಿಯೋನು ಕೂಡ ಶೇರ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ತಿಂಡಿಗೆ ನಾನು ಮಸಾಲೆ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೆ, ಹಾಗೆ ವಿಡಿಯೋನ ಶೇರ್ ಮಾಡ್ಕೊತಿದ್ದೀನಿ. ಫ್ರೆಶ್ ಆಗಿರೋದು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡು ಹಾಗೆ ಕ್ಯಾರೆಟು, ನೌಕಲ್ಲು ಮತ್ತು ಈರುಳ್ಳಿ ಎಲ್ಲನೂ ತೊಗೊಂಡಿದ್ದೀನಿ. ಕ್ಯಾರೆಟು ಮತ್ತು ನೌಕಲ್ಲು ಎರಡನ್ನೂ ಸಿಪ್ಪೆ ತೆಗೆದ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟನ್ನೆಲ್ಲ ಸಣ್ಣದಾಗಿ ತುರ್ಕೊತಾ ಇದ್ದೀನಿ. ಸಣ್ಣದಾಗಿ ತುರ್ಕೋಬೇಕು, ಇದು ರೊಟ್ಟಿಗೆ ಮಾಡ್ತಿರೋದಲ್ವಾ, ಹಂಗಾಗಿ ಜಾಸ್ತಿ ದಪ್ಪ ದಪ್ಪ ಇದ್ದರೆ ತಟ್ಟೋದಕ್ಕೆ ಚೆನ್ನಾಗಿರಲ್ಲ. ಹೀಗೆ ನೌಕಲ್ನು ಕೂಡ ನಾನು ತುರಿದು ಇಟ್ಕೊತಾ ಇದ್ದೀನಿ. ಮಾರ್ನಿಂಗ್ ಟೈಮ್ ಅಂತೂ ನಮ್ಮ ಮನೆ ಕಿಚನ್ಗಂತೂ ಬಿಸಿಲು ಸಖತ್ತಾಗಿ ಬರುತ್ತೆ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಬಿಸಿಲು ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೆ ಸಬ್ಬಕ್ಕಿ ಸೊಪ್ಪನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಸೊಪ್ಪನ್ನು ಈ ರೀತಿ ಕಟ್ ಮಾಡ್ಕೊಂಡು ಆಗಿದೆ. ಮಕ್ಕಳೆಲ್ಲ ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ, ಸೊಪ್ಪೆಲ್ಲ ತಿನ್ನಲ್ಲ ಅಂತಂದರೆ ಈ ರೀತಿ ತಿಂಡಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ತುಂಬಾ ಇಷ್ಟಪಡ್ತಾರೆ. ಹಾಗೆ ಇವಾಗ ಸಣ್ಣದಾಗಿ ಈರುಳ್ಳಿನೂ ಕೂಡ ಚಾಪ್ ಮಾಡ್ಕೊತಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ, ಎಲ್ಲನೂ ವಾಶ್ ಮಾಡಿಕೊಂಡು. ಇವಾಗ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯನ್ನ ತಗೊಂಡು ಕಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ನಾನು. ಮನೇಲಿ ಮಕ್ಕಳು ತಿನ್ನೋದಾದರೆ ದಪ್ಪಾಗಿ ಕಟ್ ಮಾಡ್ಕೊಳ್ಳಿ ಹಸಿಮೆಣ್ಸಿಕಾಯನ್ನ, ಅವ್ರಿಗೆ ಕಾಣಿಸೋ ರೀತಿ, ತೆಗ್ದಾಕೋ ರೀತಿ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇವಾಗ ನಾವೇನು ರೆಡಿ ಮಾಡ್ಕೊಂಡಿದ್ವಿ, ಕ್ಯಾರೆಟು, ನೌಕಲ್ಲು ಹಾಗೆ ಸಬ್ಬಕ್ಕಿ ಸೊಪ್ಪು ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆ ದೊಡ್ಡದೇ ಇರೋದನ್ನೇ ತೊಗೊಳ್ಳಿ, ಅದನ್ನು ಅದು ಹಿಟ್ಟೆಲ್ಲನೂ ಮಿಕ್ಸ್ ಮಾಡಬೇಕಲ್ವಾ, ಹಂಗಾಗಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಕ್ಯಾರೆಟಲ್ಲೂ ನೀರಿರುತ್ತೆ, ಹಾಗೆ ಈರುಳ್ಳಿನೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಹಂಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತೆಳುವಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡ್ಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ವ, ಆ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಕಲಿಸ್ಕೋಬೇಕು. ಸೇಮ್ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಅದೇ ರೀತಿ ಇದ್ದರೆ ರೋಟಿನ ತಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಕಲಿಸ್ಕೊಂಡು ಆಗಿದೆ. ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. 5 ನಿಮಿಷ ಆದಮೇಲೆ ನಾವು ರೋಟಿನ ತಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಿ ನಾನೊಂದು 5 ನಿಮಿಷ ಬಿಟ್ಟು ಇವಾಗ ನಾನು ಒಂದು ಕಾಟನ್ ಬಟ್ಟೆ ಮೇಲೇ ನಾನು ರೋಟಿನ ತಟ್ಕೊತಿದ್ದೀನಿ. ಬಟ್ಟೆನ ತೇವ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಯಾವಾಗ್ಲೂ ಇದೇ ರೀತಿನೇ ಮಾಡ್ಕೊಳ್ಳೋದು. ನಿಮಗೆ ಬಟ್ಟೆ ಮೇಲೆಲ್ಲ ತಟ್ಕೊಳ್ಳೋದಕ್ಕೆ ಬರಲ್ಲ ಅಂತ ಅಂದರೆ ಇದು ಒಬ್ಬಟ್ಟು ಶೀಟ್ ಬರುತ್ತಲ್ವ, ರೋಟಿ ಶೀಟು, ಅದನ್ನು ಕೂಡ ನೀವು ತೊಗೊಂಡು ತಟ್ಕೋಬೋದು. ಇಲ್ಲ ಬಾಳೆ ಎಲೆ ಮೇಲೆ ಕೂಡ ನೀವು ತಟ್ಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ. ಏನರಲ್ಲಿ ತಟ್ಕೊಂಡ್ರೂ ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುವಾಗಿ ತಟ್ಕೋಬೋದು, ಸ್ವಲ್ಪನೂ ಬ್ರೇಕ್ ಆಗಲ್ಲ. ಬಟ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿರಬೇಕು. ಹಿಟ್ಟನ್ನ ನಾವು ಒಂದು ನೀಟಾಗಿ ಒಳ್ಳೆ ಹದವಾಗಿ ಕಲಿಸ್ಕೊಂಡ್ಬಿಟ್ರೆ ಎಷ್ಟು ತೆಳುಗೆ ಬೇಕಾದರೂ ತಟ್ಕೊಂಡ್ರೂ ರೊಟ್ಟಿ ಬ್ರೇಕ್ ಆಗಲ್ಲ. ಹಾಗೆ ಕೈಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತಟ್ಕೊಳ್ಳಿ. ಇಲ್ಲ ಅಂತಂದರೆ ಎಣ್ಣೆ ಕೂಡ ಹಾಕ್ಕೊಂಡು ತಟ್ಕೋಬೋದು, ಚೆನ್ನಾಗಿರುತ್ತೆ. ಆ ರೀತಿ ಮಾಡ್ಕೊಂಡು ಕೈಗೆ ಸ್ವಲ್ಪನೂ ಅಂಟ್ಕೊಳಕ್ಕೆ ಹೋಗಲ್ಲ. ಇಲ್ಲಿ ತವನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ನಾನು. 2 ತವನ ಇಟ್ಕೊಂಡಿದ್ದೀನಿ, ಬೇಗ ಕೆಲಸ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಈ ರೀತಿ ನೋಡಿ, ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಬಟ್ಟೆ ಎತ್ಕೊಂಡಿದ ತಕ್ಷಣ ಎಷ್ಟು ಈಸಿಯಾಗಿ ಬರ್ತಾಯಿದೆ, ಸ್ವಲ್ಪನೂ ಟಫೇ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು. ಬಟ್ ಕನ್ಸಿಸ್ಟೆನ್ಸಿ ಕಲಿಸೋದು ಪರ್ಫೆಕ್ಟಾಗಿರಬೇಕು ಅಷ್ಟೇ. ಇದ್ರ ಮೇಲ್ಗಡೆ ಎಣ್ಣೆ ಹಾಕ್ಕೊತಿದ್ದೀನಿ ಸ್ವಲ್ಪ. ನಿಮ್ಮ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ ಅನ್ನೋದಿದ್ರೆ ಸ್ಕಿಪ್ ಮಾಡ್ಕೋಬೋದು. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕಂತೂ ಚೆನ್ನಾಗಿರುತ್ತೆ ತುಂಬಾ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಮಕ್ಕಳಿಗೆಲ್ಲ ಆರಾಮಾಗಿ ಮಾಡಿಕೊಡ್ಬೋದು. ಅವರು ತರಕಾರಿ ಮತ್ತು ಸೊಪ್ಪು ಎಲ್ಲ ತಿನ್ನಲ್ಲ ಅಂತಂದರೆ ಈಸಿಯಾಗಿ ಮಾಡಿಕೊಟ್ಬಿಡ್ಬೋದು. ಲಂಚ್ ಬಾಕ್ಸ್ ರೆಸಿಪಿ ಕೂಡ ಆಗುತ್ತೆ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಕೊಂಡೆ. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಪೂಜೆ ಇತ್ತಲ್ವ, ಹಂಗಾಗಿ ಮನೆಯಲ್ಲೇ ಪೂಜೆ ಮಾಡ್ತಿರೋದ್ರಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಪಾಪುಗೆ ಎಣ್ಣೆ ಸ್ನಾನ ಮಾಡಿಸಿ ಅಂತ ಹೇಳಿದರು, ಹಂಗಾಗಿ ನಾನು ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೆ ಮಗುಗೆ. ಆಲ್ಮೋಸ್ಟ್ ಇವಾಗ ಎಣ್ಣೆ ಸ್ನಾನನೇ ಡೈಲಿ ಮಾಡಿಸ್ತಾನೆ ಇರ್ತೀವಿ, ಒಂದಿನ ಬಿಟ್ಟು ಒಂದಿನ. ಅವರು ಹೇಳಿದ್ರಲ್ವ, ಹಾಗಾಗಿ ಅಂಡೆ ಒಲೆಯಲ್ಲೆಲ್ಲ ನೀರು ಕಾಯಿಸಿದ್ವಿ.
ಚಿಕ್ಕ ಮಗುವಾಗಿದ್ದಾಗ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿದ್ರೆ ಎಣ್ಣೆ ಎಲ್ಲ ಹಚ್ಚಿದ್ರೆ ಸುಮಾರು ಹೊತ್ತು ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತಾ ಇದ್ದೆ. ಇವಾಗಂತೂ ಸ್ವಲ್ಪ ಹೊತ್ತು ಇರೋದಕ್ಕೂ ಬಿಡಲ್ಲ, ಒಂದು ಹಾಫ್ ಆನ್ ಅವರ್ ನೋಡ್ಕೊಳ್ಳೋದೇ ಹೆಚ್ಚಾಗ್ಬಿಟ್ಟಿದೆ. ಅಷ್ಟು ಆಟಗಳು ಜಾಸ್ತಿ ಆಗಿಬಿಟ್ಟಿದೆ ನನ್ನ ಮಗಂದಂತೂ. ಎಣ್ಣೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿ ಮತ್ತು ಈ ಕಾಲ್ಗೂ ಅಷ್ಟೇ ಕೆಳಗಡೆ ಪಾದ ಬರುತ್ತಲ್ಲ ಅಲ್ಲಿಗೂ ಹಚ್ಚಬೇಕು. ಕಲ್ಲು ಎಲ್ಲ ಸಾಫ್ಟ್ ಆಗುತ್ತೆ ಆ ರೀತಿ ಹಚ್ಚೋದ್ರಿಂದ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಬಿಸಿ ಬಿಸಿ ಅಂಡೆ ಒಲೆಯಲ್ಲಿ ನೀರು ಕಾಯಿಸಿದ್ವಿ, ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸ್ಬಿಟ್ಟೆಲ್ಲ ಒರೆಸ್ತಾ ಇದ್ದೀನಿ. ಒರೆಸ್ಬಿಟ್ಟು ಆಮೇಲೆ ಪಾಪುನ ಫೀಡ್ ಮಾಡಿಸಿ ಸ್ವಲ್ಪ ಹೊತ್ತಾದ್ಮೇಲೆ ಮಲಗಿಸ್ಬಿಟ್ಟೆ. ಆಮೇಲೆ ಮನೆಯದು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ನಾನು ಫ್ರೆಶ್ ಆಗಿಬಿಟ್ಟು ಬಂದು ಗ್ಯಾಸ್ ಸ್ಟವ್ನು ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಇದನ್ನು ರಂಗೋಲೆ ಬಿಡ್ತಾ ಇದ್ದೀನಲ್ವ, ಇದನ್ನು ನಾನು ರಂಗೋಲೆ ಪೌಡ್ರಿಂದ ಬಿಡ್ತಾ ಇಲ್ಲ, ಅಕ್ಕಿ ಹಿಟ್ಟಿಂದ ಬಿಡ್ತಾ ಇರೋದು. ಆ ರಂಗೋಲೆ ಪೌಡ್ರಿಂದೆಲ್ಲ ಬಿಡಬಾರ್ದು ಅಂತ ಹೇಳ್ತಾರೆ. ದೇವ್ರ ಮನೆಯಲ್ಲೇ ಆಗಲಿ ಅಥವಾ ಈ ಥರ ಗ್ಯಾಸ್ ಸ್ಟವ್ ಮೇಲೆಲ್ಲ ಬಿಡೋದಾದರೆ ಅಕ್ಕಿ ಹಿಟ್ಟಿಂದನೇ ಬಿಡಬೇಕು ರಂಗೋಲೆನ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಹತ್ತರಿಂದನೇ ಅಕ್ಕಿ ಹಿಟ್ಟಿಂದನೇ ರಂಗೋಲೆ ಬಿಟ್ಕೊಳ್ಳೋದು. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಹೂವು ಇಟ್ಕೊಂಡು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿಕೊಂಡು ಸ್ವೀಟ್ ಮಾಡ್ಕೊತಾ ಇದ್ದೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಒಂದು 3/4 ಕಪ್ ಆಗುವಷ್ಟು ನಾನು ಹೆಸ್ರು ಬೇಳೆನ ತೊಗೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರೈ ಮಾಡುವಾಗ ಒಂದು ಒಳ್ಳೆ ರೀತಿ ಅರೋಮ ಬರುತ್ತೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಯಾವ ಕಪ್ಪಲ್ಲಿ ನಾನು ಹೆಸರುಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡ್ಮೇಲೆ ನಾನು ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಅಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೊತಿದ್ದೀನಿ. ಸೇಮ್ ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಸೇಮ್ ಕ್ವಾಂಟಿಟಿಯಲ್ಲೇ ಹಾಕೋಬೇಕು. 3/4 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಿದ್ದೀನಿ ಸ್ವೀಟ್ಗೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಮತ್ತು ಒಂದು ಏಲಕ್ಕಿ ಪೌಡರ್ನ ಹಾಕೋಬೇಕು. ಅದು ವಿಡಿಯೋ ಸ್ಕಿಪ್ ಆಗಿದೆ, ಅದನ್ನು ಹಾಕ್ಕೊಂಡು ಒಂದು 3-4 ಕೂಗಿಸ್ಕೋಬೇಕು. ಅದನ್ನು ಕೂಗಕ್ಕಿಟ್ಬಿಟ್ಟು ನಾನು ದೇವ್ರ ಮನೆಯದು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಿತ್ತಾಳೆದು ಮತ್ತು ಈ ತಾಮ್ರದ್ದೆಲ್ಲ ಇದೆಲ್ಲ ಏನಿದೆ ಇದನ್ನು ಹುಣಸೆಹಣ್ಣು ಮತ್ತು ರಂಗೋಲೆ ಪೌಡ್ರಿಂದನೇ ವಾಶ್ ಮಾಡ್ಕೊಳ್ಳೋದು. ಆ ರೀತಿ ವಾಶ್ ಮಾಡಿದ್ರೂ ನೀಟಾಗಿ ವಾಶ್ ಆಗುತ್ತೆ. ಹಾಗೆ ಬೆಳ್ಳಿದು ಏನಿದೆ ಇದನ್ನೆಲ್ಲ ಕೋಲ್ಗೇಟ್ ಪೌಡ್ರಿಂದ ವಾಶ್ ಮಾಡ್ಕೊತೀನಿ. ಆ ರೀತಿ ಮಾಡೋದ್ರಿಂದ ಸೇಮ್ ಹೊಸ ಬೆಳ್ಳಿ ತೊಗೊಂಡಾಗ ನಾವು ಹೇಗಿರುತ್ತೋ ಸೇಮ್ ಅದೇ ರೀತಿಯೇ ಇರುತ್ತೆ. ಹಾಗೆ ಕಳಶಕ್ಕೆ ನಾವು ವೀಳ್ಯದೆಲೆ ಕಳಶನೇ ಇಟ್ಕೊಳ್ಳೋದು. ತೆಂಗಿನಕಾಯಿ ಎಲ್ಲ ಇಟ್ಕೊಳ್ಳಲ್ಲ, ವೀಳ್ಯದೆಲೆ 5 ವೀಳ್ಯದೆಲೆನ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊತೀನಿ. ಆವಾಗಿಂದನೂ ನಮ್ಮ ಮನೇಲಿ ಇದೇ ರೀತಿಯಂತೆ ಪೂಜೆ ಮಾಡ್ಕೊಂಡು ಬಂದಿರೋದು. ಹಂಗಾಗಿ ಇದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ನಾವು ಮುಂದುವರಿಸ್ತಿದ್ದೀವಿ ಅಷ್ಟೇ. ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಳ್ತೀವಿ ಅಷ್ಟೇ, 5 ವೀಳ್ಯದೆಲೆ ಇಟ್ಕೊಂಡು. ನಾವು ಈ ಪೂಜೆನ ಪುರೋಹಿತರು, ನಮಗೆ ಗೊತ್ತಿರೋ ಪುರೋಹಿತರನ್ನ ಕೇಳ್ಬಿಟ್ಟೆ ಪೂಜೆ ಮಾಡ್ತಾ ಇರೋದು. ಅವರು ಇದನ್ನು ಮನೇಲಾದರೂ ಮಾಡ್ಕೋಬೋದು, ಇಲ್ಲ ದೇವಸ್ಥಾನದಲ್ಲಾದರೂ ಮಾಡ್ಕೋಬೋದು ಅಂತ ಹೇಳಿದ್ರು. ನಾವು ಮನೇಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಪೂಜೆನ ಮಾಡ್ಕೊಂಡಿದ್ದು. ಮನೇಲಿ ಈ ರೀತಿ ಸ್ವೀಟ್ ಮಾಡಿಬಿಟ್ಟು ಅನ್ನದಲ್ಲೇ ಸ್ವೀಟ್ ಮಾಡಿಬಿಟ್ಟು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ನಾನು ಇದು ಸ್ವೀಟ್ ಪೊಂಗಲ್ ಥರ ಈ ರೀತಿ ಮಾಡಿಕೊಂಡೆ. ಇದಕ್ಕೆ ತೆಂಗಿನಕಾಯಿ ಎಲ್ಲ ಏನು ಹಾಕಿಲ್ಲ, ಪಾಪಕ್ಕೆ ತಿನ್ನಿಸ್ತೀನಲ್ವಾ ಅಂತ ಅಂದ್ಬಿಟ್ಟು ಅದನ್ನು ನಾವೇನು ಮಾಡಿದ್ವಿ ಅನ್ನ ಅದನ್ನು ನಾವು 3 ಪ್ಲೇಟಲ್ಲಿ ಇಟ್ಬಿಟ್ಟು ಒಂದನ್ನು ಗೋಮಾತೆಗೆ ಅಂದರೆ ಹಸುಗೆ ಕೊಟ್ಟು, ಇನ್ನೊಂದನ್ನು ಗಂಗಾ ಮಾತೆಗೆ ಅಂದರೆ ನೀರಲ್ಲಿ ಅರಿಯೋದಕ್ಕೆ ಬಿಟ್ಬಿಟ್ಟು, ಇನ್ನೊಂದನ್ನು ಕಾಕರಾಯ ಅಂದರೆ ಕಾಗೆಗೆ ಮೇಲ್ಗಡೆ ತೊಗೊಂಡೋಗಿ ಇಟ್ಬಿಡಿ ಅಂತ ಹೇಳಿದರು. ಅದಕ್ಕೆ 3 ಪ್ಲೇಟಲ್ಲಿ ಹಾಕಿ ಇಟ್ಬಿಟ್ಟು ಆಮೇಲೆ ನಾನು ಮಾಡಿರೋ ಪ್ರಸಾದನ ರಾಯರ ಹತ್ರ ಇಟ್ಟು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿಕೊಂಡು ಮನೆಯಲ್ಲಿ ಮೊದಲು ಹೆಣ್ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಜೀವನ ಪೂರ್ತಿ ಅನ್ನಕ್ಕೆ ಯಾವುದೇ ಕೊರತೆ ಆಗದೆ ನಮ್ಮಿಂದ 4-6 ಜನಕ್ಕೆ ದಾನ ಕೊಡೋ ರೀತಿ ನಾವು ಬೆಳಿಬೇಕು, ನಮ್ಮನ್ನ ರೀತಿ ಇಟ್ಟಿರಮ್ಮ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾವು ಇಟ್ಟಿರೋ ಪ್ರಸಾದನ ಪಾಪುಗೆ ಚಿನ್ನದ ಉಂಗುರದಲ್ಲಿ ತಿನ್ನಿಸಿ ಅಂತ ಹೇಳಿದರು. ಹಾಗಾಗಿ ನಾವು ಅದನ್ನು ಪಾಪುನ ಅವರಪ್ಪ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ಫಸ್ಟು ತಿನ್ನಿಸಿದ್ರು. ಆಮೇಲೆ ನಾನು ತಿನ್ನಿಸ್ದೆ. ಏನೋ ಹೊಸ್ದಾಗಿ ತಿನ್ನಿಸ್ತಿದ್ದಾರಲ್ಲ ಮತ್ತು ಸ್ವೀಟಾಗಿ ಬೇರೆ ಇತ್ತಲ್ವ, ಹಾಗಾಗಿ ಪಾಪು ಸ್ವಲ್ಪ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಿತ್ತು. ಕಂಪ್ಲೀಟ್ 6 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಯಾರೂ ಕೊಡೋಕೆ ಹೋಗಬೇಡಿ, ಅಂದರೆ ಇದೆಲ್ಲ ಶಾಸ್ತ್ರ ಅಲ್ವಾ, ಹಾಗಾಗಿ ಸ್ವಲ್ಪ ತಿನ್ನಿಸಿ ಅಷ್ಟೇ. ನಾವು ಇದನ್ನು ಹೊರನಾಡಿಗೆ ಹೋಗಿ ಅಲ್ಲೇ ಮಾಡಿಸ್ಬೇಕು ಅಂತ ಇದ್ದಿದ್ದು. ಆದರೆ ತುಂಬ ಜನನ ಎನ್ಕ್ವೈರಿ ಮಾಡಿದ್ದಕ್ಕೆ ಮಳೆ ಇದೆ ಈ ಟೈಮಲ್ಲಿ ಬೇಡ, ಅಷ್ಟು ದೂರ ಲಾಂಗ್ ಅಂತ ಹೇಳಿದ್ರು. ಅದಕ್ಕೆ ಪಾಪುನ ಕರ್ಕೊಂಡು ಅಷ್ಟು ದೂರ ಹೋಗಿ ಬರೋದಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮನೇಲೇ ಈ ರೀತಿ ಮಾಡ್ಕೊಂಡ್ವಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.